ನೋಡಿ ಸಂದ್ರೆ ನಿಮಗೊಂದು ಒಳ್ಳೆಯ ಅವಕಾಶ 2026ರಲ್ಲಿ CRPF ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸಂಬಳ ಯಾವ ರೀತಿಯಾಗಿರತ್ತೆ ಮತ್ತು ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಖಾಲಿ ಇರತ್ತೆ. 18 ವರ್ಷದಿಂದ 45 ವರ್ಷದ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಜನ ಅಂತರೂ ವೈಮಿತಿ ಡಿಬಾರ್ ಆಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿ ಇದ್ರ ಬಗ್ಗೆ ಮನಸ್ಸೇ ತೆಗೆದಿರ್ತಾರ. ಈಗ ಉದಾಹರಣೆಗೆ ಅರ್ಮಿ ಹೋಗುವಂತ ಮನಸ್ಸಿರತ್ತೆ, ಏಜ್ ಡಿಬಾರ್ ಆದ ತಕ್ಷಣ ಮನಸ್ಸೇ ತೆಗೆದಿರ್ತಾರ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಹೋಗ್ಬೇಕ ಅನ್ನುವಷ್ಟಲ್ಲೇ ನಿಮ್ಗೆ ಏಜ್ ಡಿಬಾರ್ ಆಗಿರತ್ತೆ, ಹೋಗೋ ಮನಸ್ಸೇ ತೆಗೆದಿರ್ತಾರ ಮತ್ತೆ ದುಡಿಯಾಕ ಹೋಗ್ತಾ ಇರ್ತಾರ. ಅದೆಲ್ಲ ಬಿಟ್ಟು ಈ ಒಂದು ನೇಮಕಾತಿಗೆ ಅಪ್ಲಿಕೇಶನ್ ಹಾಕಿ ರೂಲ್ಸ್ ರೆಗ್ಯುಲೇಷನ್ ಒಂದೊಂದ ತಿಳ್ಕೊಳ್ಳೋಣ. ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ನೇರವಾಗಿ ವಾಕ್ ಅಂದ್ರೆ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಅದು 20/2/2026ಕ್ಕೆ ಹೋಗಬೇಕು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಕ್ವಾಲಿಫಿಕೇಶನ್ ಏನು, ಎಷ್ಟು ಸಂಬಳ ಇರತ್ತೆ, ಏಜ್ ಲಿಮಿಟ್ ಯಾವ್ದಕ್ಕೆ ಎಷ್ಟು, ಪ್ರತಿಯೊಂದು ಮಾಹಿತಿ ಇರತ್ತೆ. ಕೊನೆಸನಕ ನೋಡಿ ನಿಮಗೆ ಗೊತ್ತಾಗತ್ತೆ. ಮತ್ತೆ ಒಂದು ಚಿಕ್ಕ ರಿಕ್ವೆಸ್ಟ್, ಯಾರು ಫೇಸ್ಬುಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿಲ್ಲ ಅಂತ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದೇ ತಿಳಿಸ್ಕೊಡ್ತಾನೆ. ಇದು ಅಡ್ವರ್ಟೈಸ್ ಆಗಿರತ್ತೆ 2026ರ ಅಡ್ವರ್ಟೈಸ್. ಇಲ್ಲಿ ನೋಡಿ CRPF ನೇಮಕಾತಿ. ಇಲ್ಲಿ ನಿಮಗೆ 10,000 ಪೋಸ್ಟು ಅಥವಾ 5,000 ಪೋಸ್ಟು ಅಥವಾ 1,000 ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಕಾಣಿಸೋದಿಲ್ಲ. ಅತಿ ಕಡಿಮೆ ಪೋಸ್ಟ್ ಇರತ್ತೆ. ಇಲ್ಲಿ ಅತಿ ಕಡಿಮೆ ಪೋಸ್ಟ್ಗೆ ಒಂದು ಸಣ್ಣ ನೋಟಿಫಿಕೇಶನ್ ರಿಲೀಸ್ ಮಾಡಿ ಸಣ್ಣ ಪೋಸ್ಟ್ಗೆ ಅಪ್ಲಿಕೇಶನ್ ಇರತ್ತೆ. ಬನ್ನಿ ಒಂದೊಂದೇ ಚರ್ಚೆ ಮಾಡೋಣ. ಮೊದಲನೇದಾಗಿ ಇಲ್ಲಿ ಪೋಸ್ಟ್ ಹೆಸರು ನೋಡಿ, ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಎರಡೂ ಕೂಡ ಫಿಮೇಲ್ ಅಭ್ಯರ್ಥಿ ಅಂದ್ರೆ ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇರತ್ತೆ. ಪೋಸ್ಟ್ ಹೆಸರನ್ನ ತಿಳ್ಕೊಬೇಕು. ಮುಖ್ಯ ಫೈದಿನಿ ಹುದ್ದೆಗೆ ಅಪ್ಲಿಕೇಶನ್ ಇರತ್ತೆ ಫಿಮೇಲ್ ಅಭ್ಯರ್ಥಿಗೆ. ಮತ್ತು ಟೀಚರ್ ಪೋಸ್ಟ್ ಆಗ್ಬಹುದು. ಆಯಾ ಪೋಸ್ಟ್ ಮಹಿಳಾ ಅಭ್ಯರ್ಥಿಗೆನೆ ಎಲ್ಲ ಇರತ್ತೆ. ಶಿಕ್ಷಕಿ ಆಗೋರು, ಆಯಾ ಆಗೋರು ಮತ್ತು ಉಪೇದಾಕಿನಿ ಆಗೋರು ಕೂಡ ಅಪ್ಲಿಕೇಶನ್ ಹಾಕಿ. ಮುಖ್ಯ ಉಪೇದ್ಯಾನಿ ಇದಕ್ಕೆ ಅಪ್ಲಿಕೇಶನ್ ಹಾಕಿ. ನಂಬರು ಮೊದಲನೇದಾಗಿ 1, ಎರಡನೇದಾಗಿ 8, ಮೂರನೇದಾಗಿ 7. ಟೋಟಲ್ ಎಷ್ಟು ಖಾಲಿ ಇದಾವೆ? 16 ಪೋಸ್ಟ್ ಇರತ್ತೆ. 16 ಪೋಸ್ಟು ಈ ಒಂದು CRPF ದಲ್ಲಿ ನೇಮಕಾತಿ. ಆಯ್ಕೆ ಆದ್ರೆ ಸುಮಾರು 10,000ದಿಂದ 15,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಇರತ್ತೆ. ಇನ್ನು ಏಜ್ ಲಿಮಿಟ್ ವಿಷಯ, ಮೊದಲನೇ ಪೋಸ್ಟ್ಗೆ ಈ ಒಂದು ಮುಖ್ಯ ಉಪೇದಾನಿ ಹುದ್ದೆಗೆ ಸಂಬಂಧಪಟ್ಟಂತೆ ಉಪಾಧ್ಯಕ್ಷ ಪೋಸ್ಟ್ ಬೇರೆ, ಅದ ನಂತರ ಮುಖ್ಯ ಉಪಾಧ್ಯಕ್ಷ ಉಪಾಧ್ಯಾಯ ಈ ಎಲ್ಲ ಖಾಲಿ ಇರೋದ್ರಿಂದ 25ರಿಂದ 45. ಎರಡನೇದಾಗಿ ಶಿಕ್ಷಕಿ 21ರಿಂದ 40. ಆಯಾ ಹುದ್ದೆಗೆ 18ರಿಂದ 45. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲಿದೆ ನೋಡಿ. ಗ್ರಾಜುಯೇಟ್ ವಿತ್ ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ರು ಅಪ್ಲಿಕೇಶನ್ ಹಾಕಿ. ಮತ್ತು ಡಿಪ್ಲೊಮಾ ಕೂಡ ಹೊಂದಿರಬೇಕು. ಅದರಲ್ಲಿ ಇನ್ನು 5 years ಟೀಚರ್ ಆಗಿ ಕೆಲಸ ಮಾಡಿದಂತ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ ನೋಡಿ. ಅಪ್ಲಿಕೇಶನ್ ಹಾಕಿ ಇಲ್ಲ ಅಂತಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಕೇಳಿದಾರಲ್ಲ ಅದನ್ನ ನೋಡ್ಕೊಳ್ಳಿ. ಮತ್ತೆ ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ. ಇಲ್ಲಿ ನೋಡಿ ಶಿಕ್ಷಕ ಹುದ್ದೆಗೆ ಗ್ರಾಜುಯೇಟ್ ವಿತ್ ನರ್ಸಿಂಗ್ ಟ್ರೈನಿಂಗ್ ಡಿಪ್ಲೊಮಾ ಆಗಿರ್ಬೇಕು. ಎಲ್ಲಾದ್ರೂ ಕಾಣಿಸುತ್ತಾ ನೋಡಿ ಟ್ರೈನಿಂಗ್ ಆಗಿದೆ ಅಂತ ಹೇಳಿ? ಇಲ್ಲ, ಇದೆಲ್ಲ ಮುಗಿಸಿರ್ಬೇಕು. ಇನ್ನು ಕೊನೆಯದಾಗಿ ಆಯಾ ಹುದ್ದೆಗೆ ಪಾಸ್ ಕ್ಲಾಸ್ ಕೊಟ್ಟಿದಾರಲ್ಲ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇದು ನಾನು ನಂಬಿದಿಲ್ಲ. 5ನೇ ತರಗತಿ ನಾನು ಅದೇ ನೋಡಿದೆ, ಮತ್ತೆ ಕನ್ಫ್ಯೂಸ್ ಆಯ್ತು. 5ನೇ ತರಗತಿ ನೋಡಿ, 5ನೇ ಇದ್ದವ್ರು ಅಪ್ಲಿಕೇಶನ್ ಹಾಕಿ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದವ್ರು ಅಪ್ಲಿಕೇಶನ್ ಹಾಕಿ. ಆಯಾ ಅಂದ್ರೆ ಹಂಗ ಕೆಲಸ ಮಾಡೋದು, ಇಲ್ಲಿ ಕೆಲಸ ಮಾಡೋದು, ಅಲ್ಲಿ ಕೆಲಸ ಮಾಡೋದು, ಅದೆಲ್ಲ ಅದೇ ಇರತ್ತೆ. 5ನೇ ತರಗತಿ ಆದವರು ಅಥವಾ ಎಕ್ಸ್ಪೀರಿಯನ್ಸ್ ಇದ್ದವರು ಎರಡರಲ್ಲಿ ಯಾವ್ದಾದ್ರು ಒಂದು. ಎಕ್ಸ್ಪೀರಿಯನ್ಸ್ ಇದ್ದವ್ರು ಅಪ್ಲಿಕೇಶನ್ ಹಾಕಿ ಅಥವಾ ಆನ್ಲೈನ್ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆಯ್ಕೆ ಆದ್ರೆ ನಮ್ ಭಾರತದಲ್ಲೇ ಕೆಲಸ ಇರತ್ತೆ. ಇದು ನಿಮಗೆ ಅರ್ಹತೆ ಬಗ್ಗೆ ಗೊತ್ತಾಯ್ತು, ಸಂಬಳದ ಬಗ್ಗೆ ಗೊತ್ತಾಯ್ತು, ವಯೋಮಿತಿ ಬಗ್ಗೆ ಕೂಡ ಗೊತ್ತಾಯ್ತು. ಇನ್ನು ಪ್ರಮುಖ ದಿನಾಂಕ ಬಗ್ಗೆ ಅಷ್ಟು ಗೊತ್ತಾಗಬೇಕು. ಅದನ್ನ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ತುಂಬಾ ಜನ ಅಂತರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರ. ಕೊನೆಯ ದಿನಾಂಕ 20/2/2026 ತನಕ ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ಅಲ್ಲಿ ನೀವು ಸಂದರ್ಶನಕ್ಕೆ ಹೋಗ್ಬೇಕು. ಅದೇ ಒಂದು ದಿನಾಂಕಕ್ಕೆ 20/2/2026 ಸಂದರ್ಶನಕ್ಕೆ ಹೋಗ್ಬೇಕು. ಬೆಳಗ್ಗೆ 9 ಗಂಟೆಗೆ. ಎಲ್ಲಿ ಹೋಗ್ಬೇಕು? ಆ ಒಂದು ಇನ್ಸ್ಟಿಟ್ಯೂಟ್ ನೇಮ್ ಕೂಡ ಕೊಟ್ಟಿದ್ದಾರೆ. ಇದೇ ಒಂದು ಇರತ್ತೆ CRPF ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ನೀವು ಹೋಗ್ಬೇಕಾಗತ್ತೆ. ಮತ್ತೆ ತುಂಬಾ ಜನ ಕ್ವಶನ್ಗಳು ಕೇಳ್ತಾ ಇರ್ತೀರಾ ಹಂಗೆ ಹಿಂಗೆ ಅಂತ ಹೇಳಿ. ಮೊದಲನೇದಾಗಿ ಕೇಳಬಹುದು ಕ್ವಶನ್ಗಳು, ಸರ್ ಇದು ಭಾರತದಲ್ಲಿ ಇದೆ ಇಲ್ಲ ಅಂತೇಳಿ. ಹೌದು, ಇದು ಭಾರತದಲ್ಲಿ ಇರತ್ತೆ, ಭಾರತದಲ್ಲೇ ನೇಮಕಾತಿ ಇರತ್ತೆ. ಮತ್ತೆ ಇದಕ್ಕೆ ಸಂದರ್ಶನಕ್ಕೆ ಹೋಗುವಂತ ವಿಳಾಸ ತಿಳಿಸ್ಕೊಟ್ಟಿದ್ದೇನೆ. ಹೇಳಿದ ನೋಡಿ, ಇದೇ ಒಂದು ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಇರತ್ತೆ. ಇಷ್ಟೇ ಮಾಹಿತಿ ಕೊಟ್ಟಿದ್ದಾರೆ, ಜಾಸ್ತಿ ಇದರಲ್ಲಿ ಕೊಟ್ಟೇ ಇಲ್ಲ. ಸಣ್ಣ ಪುಟ್ಟ ಅಂದಮೇಲೆ ತುಂಬಾ ಜನ ಅಪ್ಲಿಕೇಶನ್ ಹಾಕೋದೇ ಬಿಡ್ತೀರಾ, ಆದ ಕಾರಣ ಅವರು ಕೂಡ ಜಾಸ್ತಿ ಕೊಟ್ಟಿಲ್ಲ.
ಮತ್ತೆ ಏನೇ ಡೌಟ್ ಇದ್ರು ನಂಬರ್ಗಳಿರತ್ತ ಕಾಲ್ ಮಾಡ್ಕೊಳ್ಳಿ, ಹೆಚ್ಚಿನ ಮಾಹಿತಿ ಕೊಡಿ, ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ಇದ್ರ ಬಗ್ಗೆ ಮಾಹಿತಿ. 2026ರಲ್ಲಿ ಇದು CRPF ಮೊದಲನೇ ನೋಟಿಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಪೋಸ್ಟ್ ಒಂದು FDA ಪೋಸ್ಟ್ ಇರತ್ತೆ, ಇನ್ನೊಂದು ಬೆಂಗಳೂರಿನಲ್ಲಿ ತುಂಬಾನೇ ಪೋಸ್ಟ್ ಇದಾವೆ, ಮತ್ತು ಗೃಹ ರಕ್ಷಕ ದಳ ಹುದ್ದೆಗಳು ಅವೆಲ್ಲ ಖಾಲಿ ಇದಾವೆ. ನೋಡಿ, ಅರ್ಜಿ ಕರೆದಿದ್ದಾರೆ, ಚೆಕ್ ಮಾಡ್ಕೋತೀರಿ, ಚಾನಲ್ ಚೆಕ್ ಮಾಡ್ಕೊರಿ. ಅದ ನಂತರ ಏನಾದ್ರು ಇಷ್ಟ ಆದ್ರೆ ಪೋಸ್ಟ್ ಬೇಕಾಗಿತ್ತಂದ್ರೆ ನಿಮಗೆ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕರಿ. ಇಲ್ಲಾಂದ್ರೆ ಮತ್ತೆ ನೀವು ಆ ಜಾಬ್ ಸಿಗಲಿಲ್ಲ, ಈ ಜಾಬ್ ಸಿಗಲಿಲ್ಲ ಅಂತೇಳಿ ಸುಮ್ಮನೆ ಆ ಕಡೆ ಈ ಕಡೆ ಹೋಗಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದೇ ವಯಸ್ಸಾಗಿರತ್ತೆ. ಈಗೇನು ನೋಡ್ತಾ ಇದ್ರಲ್ಲ ನೀವು, ಜಾಬ್ ಬೇಕಾಗಿರುತ್ತೆ ನೋಡ್ತಾ ಇರ್ತಾರೆ, ಇದೇ ವಯಸ್ಸಾಗಿರತ್ತೆ. ಈ ಒಂದು ವಯಸ್ಸು ಮೀರ್ತಂದ್ರೆ ಮುಗ್ದ ಹೋಯ್ತು. ಜಾಬ್ ಮಾಡ್ತಾನಂದ್ರೂ ಕೂಡ ನಿಮಗೆ ಮುಂದ್ಗಡೆ ಏಜ್ ಇರಲ್ಲ. ಆದ ಕಾರಣ ಅಧಿಕೃತವಾಗಿರೋಂಥ ಇದಕ್ಕೆ ವೆಬ್ಸೈಟ್ ಕೂಡ ಇದೆ ನೋಡಿ, www.crpf.gov.in ಗೆ ಭೇಟಿ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ.